ನಗರದವರು ಮಾತ್ರ ಇವತ್ತು ಕರೆದಿದ್ದು ನಾವು. ಆವ ಜಿಲ್ಲೆಯಲ್ಲಿ ಅಲ್ಲೆಲ್ಲೇ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆದರೆ ಇವತ್ತು 5 ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಸಮಿತಿ, ಬ್ಲಾಕ್ ಸಮಿತಿ ಮತ್ತು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಮತ್ತು ಇವತ್ತು ಬೆಂಗಳೂರು ನಗರದ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ತುಂಬ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಅದೇ ರೀತಿ ನಾವು ಮುಂದಿನ ದಿನದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಅಲ್ಲಿಗೆ ವೆಂಡಿಂಗ್ ಝೋನ್ಗಳಾಗಿರ್ಬೋದು, ಮುಂದಿನ ಅಭಿವೃದ್ಧಿಗೋಸ್ಕರ ಬೀದಿ ಬದಿ ವ್ಯಾಪಾರಿಗಳ ಒಂದು ಅಭಿವೃದ್ಧಿಗೋಸ್ಕರ ನಾವು ಮುಂದೆ ಯಾವ ರೀತಿಯನ್ನ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಯೋಜನೆಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮುಂದಿನ ಕಾರ್ಯಕ್ರಮಗಳನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಇವತ್ತು ಪ್ರಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸೆಲ್ಲಿಂದ ನಾವು ಮಾಡಿದ್ದೀವಿ ಅಂದರೆ ನನಗೆ ಒಂದು ಖುಷಿಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಷ್ಟು ಜನ ಫಲಾನುಭವಿಗಳಿರ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ 5,80,000 ಜನ ಫಲಾನುಭವಿಗಳು ಬೀದಿ ಬದಿ ವ್ಯಾಪಾರಿಗಳು ಇರ್ತಕ್ಕಂಥದ್ದು. ಅದರಲ್ಲಿ ಬೆಂಗಳೂರು ನಗರದಲ್ಲಿ ಈಗಾಗಲೇ 1,60,000 ಜನ ಸರ್ಕಾರದ ಯೋಜನೆಗಳ ಅನುಭವ ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತು BBMP ವ್ಯಾಪ್ತಿಯಲ್ಲಿ ಇದ್ದಾಗ ಇವಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ 26,750 ಜನ ಬೀದಿ ವ್ಯಾಪಾರ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಬೀದಿ ಬದಿ ವ್ಯಾಪಾರಲ್ಲಿ ಅವ್ರ ಗುರುತಿನ ಚೀಟಿಯನ್ನ ಮುಂದಿನ ದಿನದಲ್ಲಿ ಇವಾಗ ಗ್ರೇಟರ್ ಬೆಂಗಳೂರು ಅಂತ ಆಗಿದೆ, ಫಸ್ಟ್ ವಲಯ, ಸೆಕೆಂಡ್ ವಲಯ, ಅದು ಸ್ಟಿಕ್ಕರ್ ಅಂಟಿಸ್ಕೊಡ್ತಾರೆ. ನಾನು ಬೇಡ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾಳೆ ಅವ್ರ ಸ್ಟಿಕ್ಕರ್ ಬಿದ್ದು ಹೋದ್ರೆ ಮತ್ತು ಅದು ಅವಶ್ಯಕತೆ ಆದಾಗ ಅವರ ಹೊಟ್ಟೆ ಪಾಡು ಬಹಳ ಕಷ್ಟ ಆಗುತ್ತೆ. ಅದರಿಂದ ಗ್ರೇಟರ್ ಬೆಂಗಳೂರು ಮಾಡಿದ್ವಲ್ಲ, ನಮ್ಮ ಹೆಮ್ಮೆನಕ್ಕೆ ಸಭೆ ಕಮಿಟಿ ಆ ಪಟ್ಟಣ ವ್ಯಾಪಾರ ಸಮಿತಿಗೆ ಒಂದು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಒಂದು ಬರುತ್ತೆ. ಆ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಒಂದು ನಿರ್ಣಯ ಆದ ಮೇಲೆ ಎಲೆಕ್ಷನ್ ಆಗ್ಬೇಕು, ಚುನಾವಣೆ ಮುಖಾಂತರ ಮೇಯರ್ ಆಯುಕ್ತರ ಕಮಿಟಿ ಅಂತ ಬೀದಿ ಬದಿ ವ್ಯಾಪಾರ ಅವರು ಇವ್ರು ನಮ್ಮ ಜೊತೆಲೆ ಇದ್ದಿದ್ದರು, ನನ್ನ ಜೊತೆಲೆ ಇದ್ದವರು, ನಮ್ಮ ಜೊತೆ ಅವ್ರನ್ನೆಲ್ಲ ಹಣದ ಬೇಡಿಕೆ ಇಟ್ಟಿದ್ರು. ಹಣದ ಬೇಡಿಕೆ ಅಂದ್ರೆ ಕೆಲವು ಜನ ಒಂದೊಂದು ಪೋಸ್ಟ್ ಅಧ್ಯಕ್ಷ ಮಾತಾಡ್ತಾರ ಒಂದು ಅಧ್ಯಕ್ಷ ಇಲ್ಲೇ ಇದ್ದವ್ರೆ. ಕೆಲವು ಜನ ಒಂದೊಂದು ಹುದ್ದೆಗೆ 5,000 10,000 ಹಣವನ್ನ ತಗೋತಾ ಇದ್ರು. ಮತ್ತು ಅವರು ಬಿಟ್ಟರೆ ಬೇರೆಯವರು ಬೆರೆಯಂಗಿಲ್ಲ, ನಾವು ಕಮಿಟಿಲಿ ಇದ್ದೀವಿ ಅಂತ ಹೇಳಿ. ಅದಕ್ಕೆ ಅವ್ರನ್ನ ಆಮೇಲೆ ಅಪಪ್ರಚಾರವನ್ನ ಮಾಡತಕ್ಕಂಥದ್ದು ಅದೆಲ್ಲ ಇಷ್ಟ ಆಗೋದಿಲ್ಲ ನನಗೆ. ಅವ್ರಿಗೇನು ಗೊತ್ತಿಲ್ಲ. ಇವಾಗ ಸಹಕಾರ ಇಲಾಖೆ ಹೋದ್ರೆ ಯಾರು ಬೇಕಾದ್ರೂ 8,000 10,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡು ಸಂಘ ಮಾಡ್ಬೋದು. ಸಂಘ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದನ್ನು ತೂಗುವಂತವನೇ ಅವನೇ ಅಧ್ಯಕ್ಷ, ಅದನ್ನು ನಿಭಾಯಿಸುವಂತವನೇ ಅಧ್ಯಕ್ಷ. ಎಷ್ಟೋ ಸಂಘಟನೆಗಳು ನಾನು ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದೀನಿ. ಆದರೆ ಆ ಸಂಘದಲ್ಲಿ ಇರ್ತಕ್ಕಂಥ ಕೇವಲ ಯಾರು ಅಲ್ಲ, ಅವರೆಲ್ಲ ಸುಮ್ಮನೆ ಕೇವಲ ಗಂಡ ಹೆಂಡತಿ ಫ್ಯಾಮಿಲಿ ಇರ್ತಕ್ಕಂಥವರು. ಅವರು ಮತ್ತೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ, ರಂಗಸ್ವಾಮಿ ಅವರು ನಾವು ಏನು ಸರ್ಕಾರದಿಂದ ಸೌಲಭ್ಯಗಳನ್ನ ಪಡಿತಾ ಇದೀವಿ, BBMP ಏನು ಸೌಲಭ್ಯ ಪಡಿತಾ ಇದೀನಿ, ಅವೆಲ್ಲದಕ್ಕೂ ಕೂಡ ಅವರು ಜೋನ್ ಎಲ್ಲಿ ಜೋನ್ಗಳನ್ನು ಗುರುತು ಮಾಡೋ ಅದು ಕೆಲಸ ಮಾಡ್ತಾ ಇಲ್ಲ. ಅವ್ರು ಸ್ವಂತ ಇದಕ್ಕೆ ಮಾಡ್ತಾರೆ. ಅವರು ನೋಡಿ, ಅವ್ರಿಗೆ ಗೊತ್ತೇ ಇಲ್ಲ. ಅವರು ನನ್ನ ವಾರ್ಡ್ ಅಧ್ಯಕ್ಷ ಆಗಿದ್ದವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ವಾರ್ಡ್ ಅಧ್ಯಕ್ಷ ಆಗಿದ್ದಾರೆ. ಏನಾಗಿದ್ದಾರೆ ಹೇಳಿ? ವಾರ್ಡ್ ಅಧ್ಯಕ್ಷರಾದರು. ಅವಕ್ಕೆ ಏನು ಗೊತ್ತಿಲ್ಲ, ಕಾನೂನು ಅಂದ್ರೆ ಏನು ಗೊತ್ತಿಲ್ಲ. ಯಾರು 10,000 ರೂಪಾಯಿ ಕೊಟ್ಟರೆ ಸಹಕಾರಕ್ಕೆ ಸಂಘ ಮಾಡಿಕೊಂಡು ನಾವು ಸಂಸ್ಥಾಪಕ ರಾಜ್ಯಕ್ಕೆಲ್ಲ ಕೆಳದ ಮಟ್ಟದಿಂದ ಬೆಳೆದವನೇ, ಆ ಕಾನೂನು ಸಂವಿಧಾನ ತಿಳ್ಕೊಂಡವನೇ ರಾಜ್ಯಾಧ್ಯಕ್ಷ ಆಗಬೇಕು. ಅದನ್ನತಕ್ಕಂತಾನೆ ಅವನ ಅಪಪ್ರಚಾರವನ್ನ ಮಾಡ್ತಾವ್ರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬರಬಾರ್ದು, ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಸೇರಬಾರ್ದು, ಇವರು ದೊಡ್ಡ ಕ್ರಿಮಿನಲ್ ಅಂತ ಜನ ಗೊತ್ತಿದ್ದು. ಅವ್ರು ಯಾವ ಪಕ್ಷಕ್ಕೆ ಸೇರಿದಾರೆ? ಅವ್ರು ಏನಾಗಿದೆ ಅಂದ್ರೆ ಕೆಲವು ಜನ ಇರ್ತಕ್ಕಂಥವ್ರು, ಕೆಲವು ಜನ ಎವಿಡೆನ್ಸ್ ಇದೆ, ನನ್ನ ಹತ್ರ ಎವಿಡೆನ್ಸ್ ಇದೆ, ನಾನು ಸುಮ್ಮನೆ ಕಿತ್ತಾಕಿಲ್ಲ. ಕೆಲವು ದಳದಲ್ಲಿರ್ತಕ್ಕಂಥವ್ರು ಅವರು ಬಂದು ಏನಂದ್ರು, ಸರ್ ನಾವು ಒಂದು ಸೈಡ್ ಇರ್ರಿ, ಇಲ್ಲ ನಮ್ಮ ಸೈಡ್ ಇರ್ರಿ, ಇಲ್ಲ ಆ ಸೈಡ್ ಇರ್ರಿ, ಎರಡೂ ದೊಣಿ ಮೇಲೆ ಕಾಲಿಡಬೇಡಿ ಅಂತೇಳಿ ನಾನೇ ಅವ್ರನ್ನ ಕಿತ್ತು ಹಾಕಿದ್ದೀನಿ. ಏನೇಳಿ ನಾನು ವೇದಿಕೆ ಮುಂದೆ ಹೇಳಿದೆ, ನಾನೇ ಅವ್ರಿಗೆ ಕಿತ್ತು ಹಾಕಿದ್ದೀನಿ. ಆಯ್ತು, ಓಕೆ, ಬೀದಿ ಬದಿ ವ್ಯಾಪಾರ ನ್ಯಾಯ ಕೊಡಿಸ್ತಾರ, ಖುದ್ದಾಗಿ ಹೇಳ್ತಾ ಇದ್ದೀನಿ. ಅವರೇ ಮಾಡ್ಲಿ, ಒಂದ್ ನಿಮಿಷ, ಅವರೇ ಸಂತೋಷವಾಗಿ ಅವರೇ ಸರ್ಕಾರದ ಮಟ್ಟ ಮಾಡ್ಲಿ, ನಾನು ಹೆಮ್ಮೆ ಪಡ್ತೀನಿ. ನಾನು ಬೀದಿ ಬದಿ ವ್ಯಾಪಾರಗಳಿಗೆ 20 ವರ್ಷದ ಸೇವೆ ಮಾಡೋದು, ಅವ್ರು ಕೇವಲ 5-6 ವರ್ಷ 8 ವರ್ಷದಿಂದ ಬಂದಿರೋರು. ನಾನು ಇವತ್ತು ಹೇಳ್ತೀನಿ, ನಾನು ಎಷ್ಟೋ ಸಂಘಟನೆಗಳನ್ನು ನೋಡಿದ್ದೀನಿ. ಈ ಬೀದಿ ಬದಿ ವ್ಯಾಪಾರಿಗೆ ಸಂಘಟನೆ ಮಾಡೋದು ಬಹಳ ಕಷ್ಟ. ಇವ್ರು ಹೇಳ್ಬೋದು ಇವತ್ತು ಉದ್ಘಾಟನೆ ಮಾಡಿಬಿಡ್ಬೋದು, ನೋ ನೆವರ್. ಇದೆಲ್ಲ ಬಹಳ ಕಷ್ಟ. ಮುಗಿಸ್ಕೊಂಡು ಹೋಗ್ಬೇಕು ಬೀದಿ ಬದಿ ವ್ಯಾಪಾರಿಗಳನ್ನ. ಜಾತಿ ಒಂದೇ ಜಾತಿ ಬೀದಿ ವ್ಯಾಪಾರಿಗಳು, ಇದನ್ನ ಮಾಡ್ಕೊಂಡು ಹೋಗ್ಲಿ. ಅವರು ಒಳ್ಳೆ ಕೆಲಸ ಮಾಡ್ಲಿ, ಅವ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ಆದ್ರೆ ಮಾತಾಡಬೇಕಾದ್ರೆ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕು. ಒಬ್ಬ ಮನುಷ್ಯವನ್ನ ಮಾತಾಡಬೇಕಾದ್ರೆ ಜ್ಞಾನ ಇಟ್ಕೊಂಡು ಮಾತಾಡಬೇಕು. ಎಲ್ಲೋ ಪ್ರೆಸ್ ಕ್ಲಬ್ ಅಲ್ಲಿ ಮೀಟಿಂಗ್ ಮಾಡ್ಬಿಟ್ಟು ನಾವು ದೊಡ್ಡವರಾಗೋದು ಆಗೋದಿಲ್ಲ. ಪ್ರೆಸ್ ಕ್ಲಿಪ್ ಮಾಡಬೇಕಾದ್ರೆ ಪ್ರೆಸ್ ಕ್ಲಬ್ ಅಲ್ಲಿ ಕರೆಕ್ಟಾಗಿ ಇರಬೇಕಾದ್ರೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನನಗೆ ಅರಿವಿರಬೇಕು.
ಜೀವನ ಅಧ್ಯಕ್ಷತೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಿಡುಗಡೆ ಮಾಡ್ತೀವಿ. ಅದು ವ್ಯವಸ್ಥಿತವಾಗಿ ಸುಮ್ಮನೆ ಪಾಪ ಅವತ್ತು ಜೀವನ ಮಾಡಿ ಬೀದಿ ಬದಿ ವ್ಯಾಪಾರ ಹೊಟ್ಟೆ ಮಾಡೋ ಅವಶ್ಯಕತೆ ಇಲ್ಲ. ಆ ಕಾರ್ಡ್ ಕೊಟ್ಬಿಟ್ಟು ನನ್ನ ಈ ಕಾರ್ಡ್ ಬರೋದಿಲ್ಲಪ್ಪ ಅಂದಾಗ ಅವ್ರ ಜೀವನ ಎಲ್ಲಿ ಹೋಗ್ಬೇಕು? ನಾನೇ ಕಾರ್ಡನ್ನು ಮಾಡಿಸಿದ್ದು, ಕರ್ನಾಟಕದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ನಾನೇ ಮಾಡಿಸಿದ್ದು. ಇವತ್ತು ಆ ಕಾರ್ಡ್ ಕೊಟ್ರೆ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವರಿಗೆ, ಗ್ರೇಟರ್ ಬೆಂಗಳೂರು ಕಾರ್ಡ್, ಬೃಹತ್ ಬೆಂಗಳೂರಿನ ಕಾರ್ಡ್ ಇದೆ. ಆ ಕಾರ್ಡ್ ಕೊಟ್ರೆ ಏನು ವ್ಯಾಲ್ಯೂ ಬರುತ್ತೆ? ಅದರಿಂದ ನಾನೇ ಅದನ್ನ ಸುವ್ಯವಸ್ಥಿತವಾಗಿ ಕಾನೂನಾತ್ಮಕ ಕೊಡಿ ಅಂತ ಹೇಳಿ ಅದನ್ನು ಚರ್ಚೆ ಮಾಡಿದ್ವಿ ಸರ್ಕಾರ ಮಟ್ಟದಲ್ಲಿ. ಸದ್ಯದಲ್ಲಿ ವ್ಯಾಪಾರಿಗಳು ಎಲ್ಲ ಇರೋದು ಎಲ್ಲ ಸುಖ ದುಃಖ ಎಲ್ಲೆಲ್ಲ ಡಿಸ್ಟಿಕ್ಕು ತಾಲೂಕ್ ಲೆವೆಲ್ ಎಲ್ಲ ಕಡೆ ಆಗ್ತಾ ಇದೆ ಕಾರ್ಯಕ್ರಮ. ಎಲ್ಲ ಸರಿಯಾದ ರೀತಿಯಾಗಿ ನಿಮ್ಮ ಅಧ್ಯಕ್ಷರು ಐ ಡಿ ಕಾರ್ಡ್ ಕೊಡಿಸಿಲ್ಲ ಅಂತೇಳಿ ಮೊನ್ನೆ ಪ್ರೆಸ್ ಮೀಟಲ್ಲಿ ಆರೋಪ ಮಾಡಿದ್ದಾರೆ. ನಾವು ಇದ್ರ ಬಗ್ಗೆ ಈಗ ಫಸ್ಟು ಕಮಿಷನರು ಬೇರೆ ಇತ್ತು, ಈಗ ಹೊಸ ಬಂದಿದ್ದಾರೆ ಒಬ್ಬರು. ಈಗ 2 ಕಮಿಷನರು ಜಾಯಿಂಟ್ ಕಮಿಷನರ್ ಬೇರೆ ಇದೆ, ಒಂದು ಹೊಸ ಕಮಿಷನರ್ ಬಂದಿರೋ ಹೋಗಿ ಮಾತಾಡ್ಸ್ಕೊಂಡಿದ್ದೀನಿ. ಈಗ ಹಳೆ ಕಾರ್ಡ್ ಇರೋದು ಇವಾಗ 5 ಕಮಿಷನರ್ ಆಗಿದ್ದಾರೆ. ಸೊ ಮೊದಲು ಒಂದೇ ಕಮಿಷನರ್ ಸಿಗ್ನೇಚರ್ ಆಗಬೇಕಾಗಿತ್ತು. ಇವಾಗ ವಲಯಗಳು ಚೇಂಜ್ ಆಗಿರೋದ್ರಿಂದ ಆ ವಲಯಗೆ ಆ ಕಮಿಷನರ್ಸ್ ಇದ್ದಾರೆ. ಸೊ ಅದಕ್ಕೋಸ್ಕರ ಐ ಕಾರ್ಡ್ಸ್ಗಳನ್ನ ಪೆಂಡಿಂಗ್ ಮಾಡಿಸಿದ್ದಾರೆ. ಅದು ಯಾರು ಕೊಡಲೇಬಾರ್ದು ಅಂತ ಅಲ್ಲ, ಅದಕ್ಕೆ ರೂಲ್ಸ್ ಇರುತ್ತೆ. ಇವಾಗ ದಕ್ಷಿಣ ವಲಯದವ್ರದ್ದು ತಗೊಂಡೋಗಿ ನೀವು ಪೂರ್ವ ವಲಯದವ್ರಿಗೆ ಹಂಚಿಬಿಟ್ರೆ ಅದು ಆಮೇಲೆ ಏನಾಗುತ್ತೆ, ಅಬ್ಜೆಕ್ಷನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಇವಾಗ ನಮ್ಮ ಇವರು ಉಪಾಧ್ಯಕ್ಷರಾದಂಥ MP ಸಾಹೇಬರು GC ಚಂದ್ರಶೇಖರ್ ಸಾಹೇಬ್ರು ಹೇಳಿದ್ರು, ಇವಾಗ ಬೇರೆ ಬೇರೆ ತರಾನೇ ಇದು ಲೈಸೆನ್ಸ್ ಮತ್ತೆ ಐ ಕಾರ್ಡ್ಸ್ಗೂ ಡ್ರೈವ್ ಮಾಡಿಸ್ತೀವಿ ಅಂತ ನಮ್ಮ ಪಕ್ಷದ ಕಡೆಯಿಂದ ಹೇಳಿದ್ದಾರೆ. ಸೊ ಇಡೀ ನಮ್ಮ ಬೆಂಗಳೂರು ನಗರ ಬಂದ್ ಮಾಡಿತ್ತು. ನಾವು ಇದೇ ತರನು ಕರೆದ ಕಸಿಂದ ಮುಂದಿನ ದಿನಮಾನದಲ್ಲಿ ಮುಂದಿನ ತಿಂಗಳ 11ನೇ ತಾರೀಕಿಗೆ ನಮ್ಮಲ್ಲೇನು ಕಾರ್ಯಕ್ರಮ ಮಾಡ್ತೀವಿ. ಈ ಬೀದಿ ವ್ಯಾಪಾರ ಮೊದಲು ಚಿನ್ನದ ತಟ್ಟೆ ಹಾಸ್ಕೊಂಡು ಕುಂದ್ರಂತ ಜನ ಇವರು ಎಲ್ಲ ನೆಲದ ಮೇಲೆ ಚಿನ್ನದ ತಟ್ಟೆ ಹಾಸ್ಕೊಂಡು ಕುಂದ್ರಂತ ಜನ ಈಗೆಲ್ಲ ಚೇರ್ ಮೇಲೆ ಕುಂದ್ರಾಕತ್ತಾರ ಅಂದ್ರೆ ಇದು ನಮ್ಮ ರಂಗಸ್ವಾಮಿ ಎಲ್ಲ ಇದು ಸಂಘಟನೆ ಮಾಡಿರೋ ತಮ್ಮ ಫಲ ಇದು. ಆ ಫಲನ ಈಗ ಇಡೀ ನಮ್ಮ ಕರ್ನಾಟಕಕ್ಕೆ ಹೊತ್ತೈತಿ. ಈಗ ಚೇರ್ ಮೇಲೆ ಕೂತಾರ. ಮೊನ್ನೆ ನಮ್ಮ ತಾನೇ ದಿಲ್ಲಿಗೆ ಹೋಗೋ ಮುಂದೆ ಚಿನ್ನದ ತಟ್ಟೆ ಹಾಸ್ಕೊಂಡು ಕುಂದ್ರೋರು ಪ್ಲೇನ್ಯಾಗ 40 ಜನ ದಿಲ್ಲಿಗೆ ಹೋಗಿ ಕೇಸಿಂದ ಬಂದಿದ್ದಾರೆ. ಹಿಂಗಾಗಿ ಕೇಸಿಂದ ನಮ್ಮ ಬೀದಿ ವ್ಯಾಪಾರದವರು ಈಗ ಒಂದು ಉತ್ತಮ ವೈಸ್ ಪ್ರೆಸಿಡೆಂಟು ಸ್ಟೇಟ್ ಡೆವಲಪ್ಮೆಂಟಲ್ಲಿ ಇವತ್ತು ಬೀದಿ ವ್ಯಾಪಾರಿಗಳಿಗೆ ಕಾರ್ಡು ಡಿಸ್ಟ್ರಿಬ್ಯೂಟ್ ಹೊಸ ಕಾರ್ಡು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಇದು ಮಾಡಿದ್ದೀವಿ. ಯಾರಿಗೂ ಕಷ್ಟ ಏನು ಇದೆ ಬೀದಿ ವ್ಯಾಪಾರಿಗಳಿಗೆ ಅವರಿಗೆ ನಾವು ಏನು ಕಷ್ಟ ಇದೆಯೋ ಅದು ನಾವು ಇದು ಕೊಡೋಕ್ಕೆ ಇದು ಮಾಡ್ತಾಯಿದ್ದೀವಿ. ಇದು ಒಂದು ಸಭೆ ಮಾಡಿದ್ದೀವಿ. ನಿಮಗೆ ಏನು ಕಷ್ಟ ಇದೆಯೋ ನಮಗೆ ಬಂದು ಹೇಳಿ. ನಾವು ಡಿ ಕೆ ಶಿವಕುಮಾರಣ್ಣ, ಇದು ನೀವು ಚಂದ್ರಶೇಖರಣ್ಣ, ನಮ್ಮ ರಂಗಸ್ವಾಮಿ ರಂಗಸ್ವಾಮಿ ಅವ್ರ ಜೊತೆ ಮಾತಾಡಿ ಬಗೆಹರಿಸ್ತೀವಿ. ಎಲ್ಲ ಜನ ತುಂಬ ಸೇರಿದ್ದಾರೆ. ಇನ್ನು ಒಂದು ಸತಿ ತಿರ್ಗಾ DCM ಬರ್ತಾರೆ ಅಂತ ಹೇಳಿದ್ದಾರೆ. ಆವಾಗ ಇವಾಗ ಎಲ್ಲ ಬೀದಿಗಳಲ್ಲಿ ವ್ಯಾಪಾರಿಗಳು ಇದ್ದಾರಲ್ವ, ಅವ್ರಿಗೆಲ್ಲ ಲೈಸೆನ್ಸ್ ಮಾಡಿ ಕಾರ್ಡ್ ಮಾಡಿ ಕೊಡ್ತೀವಿ. ಫುಟ್ಪಾತ್ನಲ್ಲಿ ಯಾರ್ಯಾರು ಇದ್ದಾರೆ, ಯಾವ ಜಾಗದಲ್ಲಿ ವ್ಯಾಪಾರ ಇದೆ ಅವ್ರಿಗೆಲ್ಲ ಕಾರ್ಡ್ ಮಾಡಿ BBMP ಇಂದ ಕೊಡ್ತೀವಿ.